ಸೊ ಇವತ್ತೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಪ್ಪ ಅಂತಂದರೆ ಸಮುದ್ರದ ಬಗ್ಗೆ. ಸೊ ಸಮುದ್ರ ಎಷ್ಟು ಆಳವಾಗಿದೆ, ಸಮುದ್ರದ ಒಳಗಡೆ ಏನೇನಿದೆ, ಸೊ ಆ ಸಮುದ್ರದ ಒಳಗಡೆ ಏನೆಲ್ಲ ಕಾರ್ಯಗಳು ಅಂದರೆ ಏನೆಲ್ಲ ಚಟುವಟಿಕೆಗಳು ನಡೀತಾ ಇರುತ್ತೆ ಡೈಲಿ. ಈ ಸಮುದ್ರ ಅನ್ನೋದು ಭೂಮಿ ಮೇಲೆ ಹೇಗೆ ಆವರಿಸ್ಕೊಂತು, ಸಮುದ್ರದ ಬಗ್ಗೆ ಮನುಷ್ಯ ಎಷ್ಟು ಮಟ್ಟಿಗೆ ಕಂಡುಹಿಡಿದಿದ್ದಾನೆ ಅಂತ ಬಿಟ್ಟು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಭೂಮಿ ಮೇಲೆ ಜೀವರಾಶಿ ಹುಟ್ಕೊಂಡಿರೋದು ಸಮುದ್ರದಿಂದಾನೆ. ಅಂದರೆ ಪ್ರತಿಯೊಂದು ಸೂಕ್ಷ್ಮಾಣು ಜೀವಿ, ಸೊ ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು, ಚಿಕ್ಕ ಚಿಕ್ಕ ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು, ಸಮುದ್ರದಿಂದಾನೇ ಹುಟ್ಕೊಂಡು ಪ್ರೋಗ್ರೆಸ್ ಆಗ್ತಾ ಮನುಷ್ಯನವರೆಗೂ ಬಂದಿರೋವಂಥದ್ದು. ಸೊ ಹಾಗಾದರೆ ಭೂಮಿ ಮೇಲೆ ಇಷ್ಟೆಲ್ಲ ನೀರು ಇರಲಿಕ್ಕೆ ಹೇಗೆ ಸಾಧ್ಯವಾಯಿತು ಸಮುದ್ರ? ಸೊ 70% ವಾಟರ್ ಭೂಮಿ ಮೇಲೆ ಇರೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತಂದರೆ, ಸೊ ಮನುಷ್ಯ, ಸೊ ಮಾನವನ ಜೀವನ ಅಂದರೆ, ಸೊ ಮಾನವ ಭೂಮಿ ಮೇಲೆ ಹುಟ್ಟೋದಕ್ಕಿಂತ ಮುಂಚೆ, ಸಮುದ್ರನೂ ಏರ್ಪಡೋದಕ್ಕಿಂತ ಮುಂಚೆ ಭೂಮಿ ಒಂದು ಜ್ವಾಲಾಮುಖಿ ಥರ, ಸೊ ಒಂದು ಸ್ವಲ್ಪ ಜ್ವಾಲಾಮುಖಿಗಳಾಗಿರ್ಬೋದು, ಅಗ್ನಿ ಪರ್ವತಗಳಾಗಿರ್ಬೋದು ಉರಿತಾ ಇತ್ತಂತೆ ಭೂಮಿ ಮೇಲೆ. ಭೂಮಿ ಒಂಥರ ಕೆಂಡದಂತೆ ಕಾಣ್ತಾ ಇತ್ತಂತೆ. ಸೊ ಆವಾಗ ಅದು ಕಾಲಕ್ರಮೇಣ ಅಗ್ನಿ ಪರ್ವತಗಳು ಜ್ವಾಲಾಮುಖಿಗಳು ಉರಿದು ಕಾಲಕ್ರಮೇಣ ಇದು ತಣ್ಣಗಾಗ್ತಾ ಬಂತು. ಆ ರೀತಿ ಉರಿದಾಗ ವಾಟರ್ ವೇಪರ್ ಅನ್ನೋದು ವಾತಾವರಣ ಸುತ್ತನೂ ಆವರಿಸ್ಕೊಂತು. ಆ ವಾಟರ್ ವೇಪರ್ ಅನ್ನೋದು ಆವಿ ಆಗ್ಬಿಟ್ಟು ಮಳೆ ಮೋಡಗಳಾಗಿ ಸುಮಾರು ಬಿಲಿಯನ್ ವರ್ಷಗಳ ಹಿಂದೆ ಕೋಟ್ಯಾನು ವರ್ಷಗಳು ಬರೀ ಮಳೆನೇ ಬಿದ್ದಿದೆ ಅಂತೆ ಭೂಮಿ ಮೇಲೆ. ಮಳೆನೇ ಬಿದ್ದಿದ್ರಿಂದ ಸಮುದ್ರ ಅನ್ನೋದು ಭೂಮಿ ಮೇಲೆ ಫಾರ್ಮ್ ಆಗಿದೆ. ಹಾಗೇನಂದ್ರೆ ಸಮುದ್ರದ ಕೆಳಗಡೆ ಕೆಲವೊಂದು ಸೈಂಟಿಸ್ಟ್ಗಳು ಹೇಳ್ತಾರೆ, ಸಮುದ್ರದ ಕೆಳಗಡೆ ತುಂಬ ನದಿಗಳು, ತುಂಬ ಪರ್ವತಗಳಿದ್ದಾವೆ, ತುಂಬ ಜ್ವಾಲಾಮುಖಿಗಳಿದ್ದಾವೆ, ನದಿಗಳು, ಜಲಪಾತಗಳು ಕೂಡ ಇದ್ದಾವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದರೆ ಸಮುದ್ರನೇ ನೀರು, ನೀರಿನೊಳಗಡೆ ನದಿಗಳಾಗಿರ್ಬೋದು, ಜಲಪಾತಗಳಾಗಿರ್ಬೋದು ಇರೋದಕ್ಕೆ ಹೇಗೆ ಸಾಧ್ಯ ಅಲ್ವಾ ಅಂತ ಕೇಳ್ಬೋದು ನೀವು. ಈಗ ಸಮುದ್ರನ ಎಷ್ಟರ ಮಟ್ಟಿಗೆ ಕಂಡುಹಿಡಿದಿದ್ದಾನೆ ಮನುಷ್ಯ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಫಸ್ಟ್ನೇದಾಗಿ ಒಬ್ಬ ಮನುಷ್ಯ ಯಾವುದೇ ಆಕ್ಸಿಜನ್ನು ಏನೂ ಇಲ್ಲದೇನೆ 300 ಮೀಟರ್ಸ್ ಒಳಗಡೆ, ಸಮುದ್ರದ ಒಳಗಡೆ ಹೋದರೆ ನಮ್ಮದು ಲಂಗ್ಸ್ ಅನ್ನೋದು ಫುಲ್ ಬ್ಲಾಸ್ಟ್ ಆಗ್ಬಿಟ್ಟು ಸತ್ತೋಗ್ಬಿಡ್ತಾನೆ. 300 ಕಿಲೋಮೀಟರ್ಸ್ ಒಳಗಡೆ ಆಕ್ಸಿಜನ್ ಸಪೋರ್ಟು ಏನೂ ಇಲ್ಲದೆ ಹೋದರೆ. ಸಬ್ಮರೀನ್ಗಳು 800 ಮೀಟರ್ ಒಳಗಡೆ ಹೋದರೆ ಅದು ಅಲ್ಲಿಗೆ ಬ್ಲಾಸ್ಟ್ ಆಗಿ ಹಾಳಾಗುತ್ತೆ ಮೆಷಿನ್ಸು. ಅಷ್ಟು ತಾಪಮಾನ, ಅಷ್ಟು ಪ್ರೆಷರ್ ಇರುತ್ತೆ ಸಿ ಒಳಗಡೆ ಅಂತ ಹೇಳಿಬಿಟ್ಟು. ಮನುಷ್ಯ ಇಲ್ಲಿವರೆಗೂ ಕೂಡ ಸುಮಾರು 11,000 ಮೈಲ್ಗಳಷ್ಟು, 11,000 ಮೀಟರ್ಗಳಷ್ಟು ಸಮುದ್ರದ ಒಳಗಡೆ ಹೋಗ್ಬಿಟ್ಟು ಕಂಡುಹಿಡಿದಿದ್ದಾನೆ. ಅಂದರೆ ಡೀಪೆಸ್ಟ್ ಪಾಯಿಂಟ್, ಚಾಲೆಂಜರ್ ಡೀಪ್ ಅಂತಾನೆ ಹೇಳ್ತಾರೆ. ಇದು ಪೆಸಿಫಿಕ್ ಮಹಾಸಮುದ್ರದಲ್ಲಿ ಇದನ್ನ ಮರಿಯಾನಾ ಟ್ರೆಂಚ್ ಅಂತ ಹೇಳ್ಬಿಟ್ಟು ಇದನ್ನ ಹೆಸರಿಟ್ಟು ಕರೀತಾ ಇದ್ದಾರೆ. ಅಲ್ಲಿ ಪೆಸಿಫಿಕ್ ಮಹಾಸಮುದ್ರಕ್ಕೆ ಹೋಗ್ಬಿಟ್ಟು ಅವರು 11,000 ಮೀಟರ್ಗಳಷ್ಟು ಒಳಗೆ ಹೋಗಿ ಚಾಲೆಂಜರ್ ಡೀಪೆಸ್ಟ್ ಪಾಯಿಂಟ್ 11 ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇಷ್ಟೇ ಡೀಪ್, ಇದು 11 ಕಿಲೋಮೀಟರ್ ಅಷ್ಟೇ ಸಮುದ್ರ ಡೀಪ್ ಅಂತ ಕೂಡ ಹೇಳೋದಿಕ್ಕಾಗೋದಿಲ್ಲ. ಡೀಪೆಸ್ಟ್ ಪಾಯಿಂಟ್ ಮರಿಯಾನಾ ಟ್ರೆಂಚ್ ಅಲ್ಲಿ 11,000 ಕಿಲೋಮೀಟರ್ 11,000 ಮೀಟರ್ಗೆ ಒಳಗಡೆ ಏನು ಹೋಗಿದ್ದಾರೆ. ಆ ಪ್ರದೇಶದಲ್ಲಿ ಸೂರ್ಯ ಕಿರಣಗಳು ಅಸಲು ಬೀಳೋದೇ ಇಲ್ವಂತೆ. ಟೆಂಪ್ರೇಚರ್ ಅನ್ನೋದು ತುಂಬ ಕೂಲಾಗಿರುತ್ತಂತೆ. ಇನ್ನೊಂದೇನಪ್ಪ ಅಂತಂದರೆ ಅಲ್ಲಿ ಅಷ್ಟು ಕಿಲೋಮೀಟರ್ ಒಳಗಡೆನೂ ಕೂಡ ಸುಮಾರು ಜೀವಿಗಳು ನಿವಸಿಸ್ತವೆ. ಅಂದರೆ ಅವಕ್ಕೆ ಆ ಟೆಂಪ್ರೇಚರಲ್ಲಿ ಅವು ಬದುಕುಳಿಯುವಂಥ ಟೆಂಪ್ರೇಚರು ವಾತಾವರಣಕ್ಕೆ ತಕ್ಕಂಗೆ ಅವು ಬಿಲ್ಡ್ ಆಗಿರುತ್ತೆ ಒಳಗಡೆ. ಇನ್ನೊಂದು ಅದಕ್ಕೋಸ್ಕರನೇ ಸಮುದ್ರದ 1 ಕಿಲೋಮೀಟರ್ ಒಳಗೇನೂ ಕೂಡ ಸಮುದ್ರ ಜೀವಿಗಳಾಗಿರ್ಬೋದು, ಫಿಶ್ಗಳು ಅವೆಲ್ಲ ಕೂಡ ವಾಸ ಮಾಡ್ತಾ ಇರ್ತವೆ. ಇನ್ನೊಂದು ಬ್ಲೂ ವೇಲು, ಇಡೀ ಸಮುದ್ರ ಜೀವಿಗಳಲ್ಲಿ ಅತ್ಯಂತ ದೊಡ್ಡ ಜೀವಿ ಬ್ಲೂ ವೇಲು. ಅದು 300 ಮೀಟರಿಂದ 350 ಮೀಟರ್ ವರ್ಗೂ ಜೀವಿಸ್ತಾ ಇರ್ತವೆ. ಅದು ಆಹಾರಕ್ಕೋಸ್ಕರ 500 ಮೀಟರ್ ಒಳಗಡೆನೂ ಕೂಡ ಹೋಗುತ್ತೆ. ಅವಕ್ಕೆ ಆ ಟೆಂಪ್ರೇಚರ್ಗೆ, ಆ ತಾಪಮಾನಕ್ಕೆ ಅವು ಅಡ್ಜಸ್ಟ್ ಆಗಿರ್ತವೆ. ಇನ್ನೂ ತುಂಬ ಒಳಗಡೆ 1 ಕಿಲೋಮೀಟ್ರು ಇನ್ನೂ ಒಳಗಡೆ ಮೆರಿಯಾನಾ ಟ್ರೆಂಚ್ ಅಂತ ತಾಪಮಾನ ಕಡಿಮೆ ತಾಪಮಾನ ಅಂದರೆ ತುಂಬ ತಂಪು ಇರೋ ಜಾಗಗಳಲ್ಲಿ ಕೂಡ ತುಂಬ ಜೀವಿಗಳು ವಾಸ ಇರ್ತವೆ. ಅದೇನಕ್ಕಪ್ಪ ಅಂತ ಸೂರ್ಯ ಕಿರಣಗಳೇ ಬೀಳೋದಿಲ್ಲ ಅಂತ ಆ ಜಾಗಕ್ಕೆ, ಅಲ್ಲಿ ಕೂಡ ಜೀವಿಗಳು ವಾಸ ಮಾಡ್ತವೆ. ಅದು ಹೇಗೆ ತಡ್ಕೋತವೆ ಅಷ್ಟು ತಂಪು ಇರುತ್ತಲ್ವ ಆ ಜಾಗದಲ್ಲಿ ಅಂತಂದರೆ, ಆ ಸಮುದ್ರದಲ್ಲಿ ಜ್ವಾಲಾಮುಖಿಗಳು, ಅಗ್ನಿ ಪರ್ವತಗಳು ತುಂಬ ಇದಾವಂತೆ. ಆ ಅಗ್ನಿ ಪರ್ವತಗಳು ಇರೋದ್ರಿಂದ ಆ ತಂಪನ್ನ ತಡ್ಕೊಂಡು ಜೀವಿಗಳನ್ನೋದು ಕೆಲವೊಂದು ಜೀವಿಗಳು ಅಷ್ಟು ಟೆಂಪ್ರೇಚರಲ್ಲೂ ಕೂಡ ಮೇಂಟೈನ್ ಆಗುತ್ತೆ. ಈ ಚಾಲೆಂಜರ್ ಡೀಪ್ ಒಳಗಡೆ ಅದು ಎಷ್ಟು ಮೀಟರ್ ಉದ್ದ ಇದೆ ಅಂತಂದರೆ,
ಮೌಂಟ್ ಎವರೆಸ್ಟ್ ಇದೆ ಅಲ್ವಾ, ಸೊ 8,000 ಮೀಟರ್ ಸಮಥಿಂಗ್ ಇದೆ ಅದು. ಸೊ ಅದಕ್ಕಿಂತ ಇನ್ನೂ ಜಾಸ್ತಿ ಅಂದರೆ 11,000 ಮೀಟರ್ಸು ಉದ್ದ ಇದೆ. ಸೊ ಮೌಂಟ್ ಎವರೆಸ್ಟ್ನ ತಲೆ ಕೆಳಗಾಗ್ಬಿಟ್ಟು ಮಾಡಿದ್ರು ಕೂಡ ಇದಕ್ಕೆ ಸರಿ ಹೋಗಲ್ಲ. ಸೊ ಮೆರಿಯಾನಾ ಟ್ರೆಂಚ್ ಅನ್ನೋದು ಸೊ ಅಷ್ಟು ದೊಡ್ಡದಾಗಿ. ಚಾಲೆಂಜರ್ ಡೀಪ್ ಅನ್ನೋದು 11,000 ಮೀಟರ್ ಇದೆ. ಹಂಗಾದ್ರೆ ಅದಾದ್ಮೇಲೆ ಇನ್ನೂ ಏನಿದೆ ಅಂತ ಸೊ ಇನ್ನೂ ಯಾರಿಗೂ ಗೊತ್ತಿಲ್ಲ. ಸೊ ಈ ಸಮುದ್ರ ಎಷ್ಟು ಆಳಕ್ಕಿದೆ ಅಂದರೆ, ಸಮುದ್ರ ಅನ್ನೋದು ಹೇಗೆ ಫಾರ್ಮ್ ಆಯಿತು ಅಂತ ತಿಳ್ಕೊಬೇಕಂದ್ರೆ ಫಸ್ಟು ನಾವು ಭೂಮಿ ಎಷ್ಟು ಲೇಯರ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು. ಸೊ ಭೂಮಿ ಪದರಗಳು 4 ಇದೆ. ಅದರಲ್ಲಿ ಕ್ರಸ್ಟ್ ಲೇಯರಲ್ಲಿ ಅಂದರೆ ಔಟರ್ ಲೇಯರಲ್ಲಿ ನಾವಿರುವಂಥದ್ದು. ಸೊ ಈ ಕ್ರಸ್ಟ್ ಲೇಯರ್ ಅನ್ನೋದು ಎಷ್ಟು ದೂರ ಇರುತ್ತೆ ಅಂತಂದರೆ ಸೊ 4 to 5 ಕಿಲೋಮೀಟರ್ಸ್ವರೆಗೂ ಇರುತ್ತೆ. ಅಂದರೆ ಈಗ ಮನುಷ್ಯ ನೈಸರ್ಗಿಕ ಅನಿಲಗಳು ಅಂದರೆ ಈಗ ಡೀಸೆಲ್, ಪೆಟ್ರೋಲ್, ಸೊ ಕ್ರೂಡ್ ಆಯಿಲ್ಗೋಸ್ಕರ ನಾವು ಸೊ ಸುಮಾರು ಮನುಷ್ಯ 1 ಕಿಲೋಮೀಟರ್ವರೆಗೂ ಆಳಕ್ಕೆ ಅಗ್ದಿದ್ದಾನೆ. ಸೊ ಅದಾದ್ಮೇಲೂ ಸುಮಾರು 2 ಕಿಲೋಮೀಟರ್ ಒಳಗುವರೆಗೂ ಕೂಡ ಅಗದ್ಬಿಟ್ಟು ಕ್ರೂಡ್ ಆಯಿಲ್ನ ತೆಗಿತಾ ಇದ್ದಾನೆ ಮನುಷ್ಯ. ಸೊ ಈ ರೀತಿಯಾಗಿ ಸೊ ಆ ಕ್ರಸ್ಟ್ ಲೇಯರಲ್ಲಿ ನಾವಿರೋವಂಥದ್ದು. ಸೊ ಈಗ ಕ್ರೂಡ್ ಆಯಿಲ್ ಅನ್ನೋದು ಹೇಗೆ ಬರುತ್ತೆ ಅಂತಂದರೆ ಸೊ ಸಮುದ್ರದಲ್ಲಿ ಸತ್ತಂಥ ಜೀವಿಗಳು ಸೊ ಅವು ಶರೀರದ ಭಾಗದ ಅವಶೇಷಗಳು ಸಮುದ್ರದ ಅಡಿಯಲ್ಲಿ ಸೇರ್ಕೊಂಡ್ಬಿಟ್ಟು ಸೊ ಅದೇ ನೆಕ್ಸ್ಟ್ ಕ್ರೂಡ್ ಆಯಿಲ್ಗೆ ಪರಿವರ್ತನೆ ಆಗುವಂಥದ್ದು. ಅಂದರೆ ಕ್ರೂಡ್ ಆಯಿಲ್ ಕೇವಲ ಸಮುದ್ರದಿಂದನೇ ಬರುತ್ತಾ ಅಂತ ಕೂಡ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೊಂದು ಕ್ರೂಡ್ ಆಯಿಲ್ಗೆ ಇದೊಂದು ಸೋರ್ಸ್ ಮಾತ್ರನೇ. ಸೊ ಸಮುದ್ರದ ಆಳದಲ್ಲಿ ತುಂಬಾನೇ ನದಿಗಳು, ಜಲಪಾತಗಳು ಇದಾವೆ ಅಂತ ಹೇಳ್ತಾರೆ. ಅದೇ ಸಾಧ್ಯ? ಸಮುದ್ರದೇ ನೀರಲ್ಲಿ ಮತ್ತೆ ನದಿಗಳು, ಜಲಪಾತಗಳು ಇರೋದಕ್ಕೆ ಹೇಗೆ ಸಾಧ್ಯ ಅಂತಂದ್ರೆ ಸೊ ಭೂಮಿ ಮೇಲೆ ಮಾನವನ ಜೀವನ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಸೊ ಭೂಮಿಯಲ್ಲಿ ವಾತಾವರಣ ಅನ್ನೋದು ಏರ್ಪಟ್ಟು ಸೊ ಅದಾದ್ಮೇಲೆ ಸೀಸನ್ಸ್ ಅನ್ನೋದು ಕ್ರಿಯೇಟ್ ಆಯಿತು. ಸೊ ಸೀಸನ್ಸ್ ಕ್ರಿಯೇಟ್ ಆದಾಗ ತುಂಬಾ ಕೋಟಿ ವರ್ಷಗಳು ಬರೀ ಮಳೆನೇ ಬಿತ್ತು ಅಂತೆ ಭೂಮಿ ಮೇಲೆ. ಸೊ ಆ ಮಳೆ ನೀರು ಸೊ ಈ ರೀತಿಯಾಗಿ ನದಿಗಳಾಗಿ ಸೊ ಜಲಪಾತಗಳಾಗಿ ಹರಿದ್ಬಿಟ್ಟು ಸೊ ಸಮುದ್ರದ ಆಳಕ್ಕೆ ಸೇರ್ಕೊಂಡಿರುವಂಥದ್ದು. ಸೊ ಕೋಟ್ಯಾನು ವರ್ಷಗಳ ಹಿಂದೆ ಮಳೆ ಏನು ಬೀಳ್ತಾ ಇತ್ತಲ್ವಾ, ಸೊ ಆ ಮಳೆಯಿಂದ ನದಿಗಳಾಗಿರ್ಬೋದು, ಜಲಪಾತಗಳಾಗಿರ್ಬೋದು ಸಮುದ್ರದ ಆಳಕ್ಕೆ ಸೇರ್ಕೊಂಡು ಒಂದು ಸ್ಟ್ರೀಮ್ ತರ ಫಾರ್ಮ್ ಆಗಿಬಿಟ್ಟು ಸೊ ಅದೇ ನೀರು ಈಗ ನದಿಗಳಾಗಿ ಸೊ ಜಲಪಾತಗಳಾಗಿ ಹರಿಯುವ ಹಾಗೆ ನಮಗೆ ಕಾಣುವಂಥದ್ದು. ಸಮುದ್ರದ ಒಳಗಡೆ ಇನ್ನೂ ಏನಿದೆ ಅಂತ ಹೇಳ್ಬಿಟ್ಟು ಸೊ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸೈಂಟಿಸ್ಟ್ಗಳು ಮೆಕ್ಸಿಕೋದಲ್ಲಿ ಸೊ 200 ಮೀಟರ್ ಒಳಗಡೆ ಒಂದು ನದಿ ಪ್ರವಹಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಕಂಡುಹಿಡಿತಾರೆ. ಆ ನದಿ ಹೆಸರೇನಪ್ಪ ಅಂತಂದರೆ ಸೊ ಸೆನೋಟಾ ಆಂಜಲಿಟಾ ಅಂತ ಹೇಳ್ಬಿಟ್ಟು. ಸೊ ಆದರೆ ಅದು ನದಿ ಅಂತಂದರೆ ನೀವು ಸಿಹಿ ನೀರಿನ ನದಿ ಅಂತ ಅಂದ್ಕೊಂಡಿದ್ರ, ಮತ್ತು ಸೊ ಅಲ್ಲಿರೋ ನದಿಗಳು ಯಾವುದೇ ಆಗಿರ್ಬೋದು ಎಲ್ಲ ಕೂಡ ಉಪ್ಪು ನೀರಿನ ನದಿಗಳೇ. ಸೊ ಇನ್ನೊಂದು ಬ್ಲ್ಯಾಕ್ ಸಿಯಲ್ಲಿ ಸೊ ಇಡೀ ಪ್ರಪಂಚದಲ್ಲಿ 6ನೇ ದೊಡ್ಡ ನದಿನ ಕಂಡುಹಿಡಿದಿರುವಂಥದ್ದು. ಸೊ ಅದು 1 ಮೀಟರ್ ಒಳಗಡೆ ಸೊ ಸಮುದ್ರದ 1 ಮೀಟರ್ ಒಳಗಡೆ ಸೊ ಇದೆ. ಅದು 6 km/hಗೆ ಸೊ ಪ್ರವಹಿಸುತ್ತೆ. ಸೊ ಸಮುದ್ರದ ಒಳಗಡೆ ಈ ಸ್ಟೋರ್ ಆಗಿರುವಂಥ ಈ ವಾಟರ್ನ ಸೊ ಸನ್ರೈಸ್ ಆಗಿರ್ಬೋದು, ಹಾಗೇನೆ ಸಮುದ್ರದ ಅಲೆಗಳಾಗಿರ್ಬೋದು ಸೊ ಡಿಸ್ಟರ್ಬ್ ಮಾಡಿಬಿಟ್ಟು ಇವು ನದಿಗಳಾಗಿ ಸೊ ಕನ್ವರ್ಟ್ ಆಗೋದಕ್ಕೆ ಸೊ ಹೆಲ್ಪ್ ಮಾಡ್ತವೆ. ಸೊ ನದಿಗಳಾಗಿ ಕನ್ವರ್ಟ್ ಮಾಡ್ತವೆ. ಸೊ ಸನ್ರೈಸು ಹಾಗೇನೆ ಸೊ ಸಮುದ್ರದ ಅಲೆಗಳು ಅಂತ ಹೇಳ್ಬಿಟ್ಟು ಸೈಂಟಿಸ್ಟ್ಗಳು ಸೊ ನದಿಗಳು ಯಾವ ರೀತಿ ಪ್ರವಹಿಸ್ತವೆ ಅಂತ ಹೇಳ್ಬಿಟ್ಟು ಇದೊಂದು ಅವರು ಹೇಳ್ಕೊಂಡು ಬಂದಿದ್ದಾರೆ. ಹಾಗಾದರೆ ಸಮುದ್ರದ ಒಳಗಡೆ ಸೊ ನದಿಗಳು ಫಾರ್ಮ್ ಆಗೋದಕ್ಕೆ ಏನೇನು ಪ್ರಮುಖವಾದ ಕಾರಣಗಳಾಗಿರ್ಬೋದು ಅಂತ ಸೈಂಟಿಸ್ಟ್ಗಳು ಹೇಳಿದಾರಂತೆ. ಅಂದರೆ ಸೊ ಫಸ್ಟ್ನೇದಾಗಿ ಬಂದ್ಬಿಟ್ಟು ವಾಟರ್ ಡೆನ್ಸಿಟಿ, ಹಾಗೆ ವಾಟರ್ ಟೆಂಪ್ರೇಚರ್, ಹಾಗೇನೆ ಅರ್ತ್ ರೊಟೇಷನ್. ಫಸ್ಟು ವಾಟರ್ ಡೆನ್ಸಿಟಿ. ಸೊ ವಾಟರ್ ಡೆನ್ಸಿಟಿ ಸೊ ಕೆಲವೊಂದು ಹತ್ರ ಕೆಲವೊಂದು ಥರ ಇರುತ್ತೆ. ಸೊ ಸೇಮ್ ಡೆನ್ಸಿಟಿ ಇರೋ ವಾಟರು ಯಾವಾಗ ಒಂದಕ್ಕೊಂದು ಸೇರ್ಕೋತಾವೋ ಅವಾಗ ಒಂದು ಚಿಕ್ಕದಾಗಿರೋ ಪ್ರವಾಹ ಅನ್ನೋದು ಉಂಟಾಗುತ್ತೆ. ಸೊ ನೀರು ಒಳಗಡೆ ಇರೋ ಸೊ ಸಮುದ್ರದ ಒಳಗಡೆ ಇರೋ ನೀರಿನಲ್ಲಿ ಸೊ ಆ ಪ್ರವಾಹ ಅನ್ನೋದು ಮಿಕ್ಸ್ ಆಗಿ ಆ ರೀತಿಯಾಗಿ ಚಿಕ್ಕ ಪ್ರವಾಹಗಳು ಸೇರಿ ದೊಡ್ಡ ದೊಡ್ಡ ಪ್ರವಾಹಗಳಾಗಿ ಸೊ ಅದಾದಮೇಲೆ ಅದು ನದಿಯಾಗಿ ಹರಿಯುತ್ತೆ. ಸೊ ಇನ್ನೊಂದೇನಪ್ಪ ಅಂದರೆ ವಾಟರ್ ಟೆಂಪರೇಚರು ಸಮುದ್ರದಲ್ಲಿ ಎಲ್ಲ ಕಡೆನೂ ಒಂದೇ ರೀತಿ ಇರಲ್ಲ. ಒಂದೊಂದು ಕಡೆ ಒಂದೊಂದು ರೀತಿಯಾಗಿರುತ್ತೆ. ಒಂದು ಕಡೆ ತಂಪಾಗಿದ್ರೆ ಇನ್ನೊಂದು ಕಡೆ ಬಿಸಿಯಾಗಿರುತ್ತೆ. ಸೊ ಆ ರೀತಿ ಇರೋ ಈ ಟೆಂಪ್ರೇಚರ್ ಚೇಂಜಸ್ಸಿಂದ ಸಮುದ್ರದ ಒಳಗಡೆ ಸೊ ನೀರಿನೊಳಗಡೆ ಸ್ವಲ್ಪ ಸೊ ಮೂಮೆಂಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ ಮೂಮೆಂಟಿಂದ ಸೊ ಪ್ರವಾಹಗಳು ಉಂಟಾಗ್ಬಿಟ್ಟು ಆ ಪ್ರವಾಹಗಳಿಂದ ನದಿ ಅನ್ನೋದು ಸೊ ಹರಿಯುವಂಥದ್ದು ಸಮುದ್ರದಲ್ಲಿ. ಸೊ ಇನ್ನೊಂದು ಲಾಸ್ಟು ಇದು ಬಂದ್ಬಿಟ್ಟು ಸೊ ಅರ್ತ್ ರೊಟೇಷನು. ಸೊ ಈ ಅರ್ತ್ ರೊಟೇಷನ್ನಿಂದ ಸಮುದ್ರದ ಒಳಗಡೆ ಸೊ ಮೂಮೆಂಟ್ ಆಗಿರ್ಬೋದು, ವೈಬ್ರೇಷನ್ ಆಗಿರ್ಬೋದು ಸ್ಟಾರ್ಟ್ ಆಗುತ್ತೆ. ಸೊ ಸೊ ಸಮುದ್ರದಲ್ಲಿರೋ ನೀರಿಗೆ ಸೊ ಈ ಅರ್ತ್ ಮೂಮೆಂಟು ಹಾಗೆಯೇ ರೊಟೇಷನ್ನು
ಆ ಸಮುದ್ರದ ನೀರಿನಲ್ಲಿ ಪ್ರವಾಹಗಳನ್ನ ಉಂಟು ಮಾಡುತ್ತೆ. ಸೊ ಆ ಪ್ರವಾಹಗಳು ನಿಧಾನವಾಗಿ ನದಿಯಾಗಿ ಹರಿಯುತ್ತೆ. ಸೊ ಈ ರೀತಿ ಸಮುದ್ರದ ಒಳಗಡೆ ನದಿ ಹರಿಯೋದಕ್ಕೆ ರೀಸನ್ಸ್ ಅಂತ ಹೇಳ್ಬಿಟ್ಟು ಸೈಂಟಿಸ್ಟ್ಗಳು ಇಲ್ಲಿವರೆಗೂ ಕಂಡು ಹಿಡಿದಿರುವಂಥದ್ದು.